ಏರ್ಪಡಿಸಲಾಗಿದೆ.
ಒಂದು ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ಎಲ್ಲ ಅವರ ಸ್ವಾರ್ಥಕ್ಕೆ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂತ ಇವತ್ತು ಒಂದು ಸಮಾಜ ಸೇವಕರು ಇರುವಾಗ ಅವುಗಳ ಮಧ್ಯದಲ್ಲಿ ಒಂದು ಸಮಾಜ ಸೇವೆಗೋಸ್ಕರನೇ ನಮ್ಮ ಮುಡುಪನ್ನ ಇಟ್ಟು ನಾವು ಸಮಾಜ ಸೇವೆ ಮಾಡ್ಕೊಂಡು ಬರ್ತೀವಿ ಅಂತ ಇವತ್ತು ಅಭಯ ಕೃಷ್ಣ ಅವರಾಗಿರ್ಬೋದು, ಅಭಯ ಶೀಲಾ ಅವರಾಗಿರ್ಬೋದು, ಇವತ್ತು ಒಂದು ಜನ ಸೇವೆಗೋಸ್ಕರ ಒಂದು ಈ ತರ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ದೇಶದ ಒಂದು ಏಳಿಗೆಗೋಸ್ಕರ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಕೂಡ ಇವತ್ತು ಒಂದು ಎಲೆಕ್ಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದು ಪ್ರತಿ ವರ್ಷ ಮಾಡ್ತಾ ಇರೋದ್ರಿಂದ ಅವರು ಇವತ್ತು ನಾವು ಇದನ್ನ ಕೈ ಬಿಡಬಾರ್ದು ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಇದನ್ನ ಕೈಗೆತ್ಕೊಂಡು ಅವರು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಯಾರಿಗೆ ಅಂಧರು, ಕಣ್ಣು ಕಾಣದೇ ಇರ್ತಕ್ಕಂಥ ಒಂದು ಅಂಧರಿಗೆ ಅವರು ಇವತ್ತು ಈ ತರ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ದೇವರ ಆಯಸ್ಸು, ಆರೋಗ್ಯ, ಯಶಸ್ಸನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಸರಿ ನನ್ನ ಮಗಳನ್ನು ಕೂಡ ಅಂಧರ ಜೊತೆಯಲ್ಲಿ ನಾನು ನನ್ನ ಮಗಳನ್ನ ಇವರ ಜೊತೆಯಲ್ಲಿ ಸೇರ್ಕೊಂಡು ಒಂದು ವಿವಾಹವನ್ನ ಮಾಡಿದ್ವಿ. ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡು ಒಂದು ನಮ್ಮ ಕೈಲಾದಂಥದ್ದು ಒಂದು ಸಹಾಯವನ್ನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋದಕ್ಕೆ ಅಭಯ ಸಮಾಜ ಸೇವಾ ಸಂಸ್ಥೆ ನಿರಂತರವಾಗಿ ನಾವು ಅಂಧರಿಗೆ, ಅಂಗವಿಕಲರಿಗೆ ಒಂದು ಮದುವೆ ಮಾಡ್ಬೇಕಂತ ಹೇಳಿ ನಾವು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ನ ಕೊಡ್ತೀವಿ. ಇದರಲ್ಲಿ ಆಶ್ರಮದಲ್ಲಿ ಇರೋಂಥವ್ರು ಹೆಣ್ಮಕ್ಳು, ಬಡ ಹೆಣ್ಮಕ್ಳು ರಾಮ ಜನ್ಮಭೂಮಿ ಶ್ರೀರಾಮನ ಆ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ಈ ಸಲ ಒಂದು ಸರಳವಾಗಿ ಮದುವೆನ ಮಾಡಿ ಮುಗಿಸಿದ್ದೀವಿ. ಹಾಗಾಗಿ ತುಂಬಾ ಖುಷಿ ಇದೆ. ಇದೇ ತರ ನಿರಂತರವಾಗಿ ಅಭಯ ಸಮಾಜ ಸೇವಾ ಸಂಸ್ಥೆ ಈ ಕೆಲಸನ ಪ್ರತಿ ವರ್ಷ ಕೂಡ ಮಾಡುತ್ತೆ. ಹಾಗೂ ನಮ್ಮ ಸಂಸ್ಥೆ ಮುಖಾಂತರ ಇನ್ನಷ್ಟು ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ನಾವು ಮುಂದೆ ಕೂಡ ಮಾಡ್ತೇವೆ. ಒಂದು ಸರಳ ವಿವಾಹ ಅಂಧರಿಗೆ ಅಂತ ಮಾಡಿರುವಂತದ್ದು, ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸರಳವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ಬಂಧುಗಳು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ವಧುವರರಿಗೆ. ಅವರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಸರ್ ನಮಸ್ಕಾರ ಎಲ್ಲರಿಗೂ. ನಾವು ದೊಡ್ಡಮಾಳಿ ಶ್ರೀರಾಮ ಭಜನೆ ಮಂದಿರ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇದ್ದೀರಿ. ಸುಮಾರು ಈ ದೇವಸ್ಥಾನ ಸ್ಥಾಪಿತವಾಗಿಯೇ 2218ನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ. ಅಷ್ಟು ಒಳ್ಳೆದಾದಂತ ಒಂದು ದೇವಸ್ಥಾನ. ಆದ್ರೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಂತಂದ್ರೆ ಇಲ್ಲಿ ವಿಗ್ರಹ ಇಲ್ಲ, ಬರೀ ಆ ಚಿನ್ನದ ಬಿಟ್ಟಂತ ಆ ಕೈಯಲ್ಲಿ ಬರೆದಂತ ದೇವರುಗಳು ಅಲ್ಲಿರೋದು. ಬಹಳ ಒಂದು ಪವಿತ್ರವಾದಂತ, ಬಹಳ ಒಂದು ಶ್ರೇಷ್ಠವಾದಂತ ನಂಬಿಕೆ ಇರುವಂತ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಣೆ ಇರಲ್ಲ ಇಲ್ಲಿ. ಆಮೇಲೆ ಏನಂತ ಹೇಳಿದ್ರೆ ಯಾವುದೇ ಇನ್ಕಮ್ ಇಲ್ಲ ಈ ದೇವಸ್ಥಾನಕ್ಕೆ. ಆದ್ರೆ ಇಲ್ಲಿ ನಾವು ಮಾಡುವಂತ ಕಾರ್ಯಕ್ರಮ ಜನಗಳಿಗೆ ಮುಟ್ಟೋ ರೀತಿಯಂತ ಕಾರ್ಯಕ್ರಮ ಮಾಡ್ತೀರಿ, ಸ್ಪಂದಿಸುವಂತ ಕಾರ್ಯಕ್ರಮ ಮಾಡ್ತೀರಿ, ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತೀರಿ, ಸುಮಾರು ಲಕ್ಷಾಂತರ ರೂಪಾಯಿ ಮೆಡಿಸಿನ್ಸ್ ಫ್ರೀ ಕೊಡ್ತೀರಿ, ಎಷ್ಟೋ ಜನಗಳಿಗೆ ಕಣ್ಣಿನ ದಾನ ಮಾಡಿ ಆಪರೇಷನ್ಸ್ ಮಾಡಿಸಿದ್ದೀರಿ. ಆಮೇಲೆ ಈ ಮರಣದ ನಂತರ ಕಣ್ಣುಗಳು ದಾನ ಮಾಡಬೇಡಿ, ಸುಡಬೇಡಿ ಅಂತೇಳಿ ಅಭಿಯಾನ ಮಾಡ್ಕೊಂಡಿದ್ದೀರಿ. ಆಮೇಲೆ ಹಾರ್ಟ್ ಚೆಕಪ್, ಐ ಚೆಕಪ್ ಈ ತರದೇ ಮಾಡ್ಕೊಳ್ತೀರಿ. ಆಮೇಲೆ ನಮ್ಮ ಅಭಯ ಸಾರ್ ಅವ್ರು, ಕೃಷ್ಣ ಅವ್ರ ಸಾರು ನಮ್ಗೆ ಜೊತೆ ಸಿಕ್ತಾಗಿಂದನೂ ನಾವು ಹಳೆ ಕಾಲದಿಂದಾನು ಸಾಮೂಹಿಕ ಮಾಡ್ತಾ ಇದ್ರಿ. ಈ ವರ್ಷನೂ ಈ ಎಲೆಕ್ಷನ್ ಪ್ರಾಬ್ಲಮ್ ಇಂದ ನಾವು ಒಂದು ಜೋಡಿಗೆ ಅವಕಾಶ ಕೊಟ್ಟಿದ್ದೀರಿ. ಯಾಕಂದ್ರೆ ಎಲೆಕ್ಷನ್ ಪ್ರಾಬ್ಲಮ್ ಇತ್ತು ನಮ್ಗೆ. 3 ದಿನ ನಡೆಯುವಂತ ಕಾರ್ಯಕ್ರಮನ ಇವತ್ತು ಒಂದೇ ದಿವಸ ಮಾಡಿದ್ದೀರಿ. ಅದರಲ್ಲೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಹುಡುಗರು, ಯುವಕರುಗಳೆಲ್ಲ ಬಹಳ ಪ್ರೋತ್ಸಾಹಕರಾಗಿರ್ತಾರೆ. ಎಲ್ರಿಗೂ ಅಭಿನಂದನೆಗಳು. ನೋಡಿ ಇವತ್ತಿನ ದಿನ ನೋಡಿ ಅವ್ರ ಕಡೆ ಫೋಕಸ್ ಮಾಡಿ. ಅವ್ರು ಶ್ರೀಧರ್ ಅಂತ ಹೇಳಿ ಅವರೇನೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ನದಾನದ ಕಾರ್ಯಕರ್ತರು, ಸೇವಾಕರ್ತರು. ಆಮೇಲೆ ಎಲ್ಲರೂ ಇರ್ತಾರೆ ಸೇವಾಕರ್ತರು. ಯಾಕೆಂತ ಹೇಳಿದ್ರೆ ಎಲ್ಲರೂ ಸ್ಪಂದಿಸ್ತಾರೆ ಎಲ್ಲಾರ್ಗು. ಆಮೇಲೆ ಎಷ್ಟೇ 1000 ಜನ ಬಂದ್ರು ಊಟದ ವ್ಯವಸ್ಥೆ ಮಾಡಿರ್ತೀರಿ. ಅದು ಮದುವೆ ಊಟ ಇರುತ್ತೆ. ಅದು ನೋಡಿ ಸಾಯಂಕಾಲ ಬಂದು ರಂಗೋಲಿ ಸ್ಪರ್ಧೆ ಇರುತ್ತೆ. ಆ ರಂಗೋಲಿ ಸ್ಪರ್ಧೆಯಲ್ಲೂ ಸಹ ಒಂದು 35ರಿಂದ 40,000 ರೂಪಾಯಿ ಬೆಲೆ ಬಾಳುವಂತ ಬಹುಮಾನಗಳನ್ನ ನೀಡ್ತಾ ಇದ್ದೀರಿ ನಾವು. ಸಾಯಂಕಾಲ ನಮ್ಮಲ್ಲಿರೋ ಮಕ್ಕಳನ್ನೇ ಅಂತ ಬಹಳ ಪ್ರತಿಭೆಗಳಿದೆ. ಕರ್ನಾಟಕದಾದಂತ ಎಲ್ರು ತುಂಬಾ ಹೆಸರು ಪಡೆದಿರುವಂತ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ನಾವು ಇವತ್ತು ಇದು ನಡೆಯುತ್ತೆ, ಭರತನಾಟ್ಯ ನಡೆಯುತ್ತೆ, ಸಂಗೀತ ಕಾರ್ಯಕ್ರಮಗಳು, ದೇವರ ನಾಮಗಳು, ಈ ತರ ಕಾರ್ಯಕ್ರಮಗಳು ನಡೆಯುತ್ತೆ. ಅದರಲ್ಲೂ ನಮ್ಮ ಅಭಯ ಕೃಷ್ಣ ಸಾರು, ಅಭಯ ಶೀಲಾ ಮೇಡಮ್ ಅಂತೂ ನಾನು ಯಾವಾಗೂ ಟಚ್ ಅಲ್ಲಿ ಇರ್ತೀನಿ. ಅವ್ರು ಬಹಳ ಸ್ಪಂದಿಸ್ತಾ ಇರ್ತಾರೆ. ಯಾವಾಗೂನು ಬಹಳ ಓಡಾಡ್ಕೊಂಡಿರ್ತಾರೆ. ಅದರಲ್ಲೂ ನಮ್ಮ ಯುವಕರುಗಳು ಎಲ್ಲರೂ ಸಹ ಬಹಳ ಓಡಾಡ್ಕೊಂಡು ಬಹಳ ಕಷ್ಟ ಬಿದ್ದು ಓಡಾಡ್ತಾ ಇರ್ತಾರೆ. ನಾನು ಎಲ್ರಿಗೂ, ನಮ್ಮ ಯುವಕರುಗಳಿಗೂ ಸಹ ನಾನು ನಮ್ಮ ತಂಡದ ಎಲ್ಲಾ ಹುಡುಗರು ಇವತ್ತು ಒಬ್ಬರದಲ್ಲ ಸರ್ ಈ ಕಾರ್ಯಕ್ರಮ, ಎಲ್ಲಾರು ಸೇರಿ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತರ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀರಿ ನಾವು. ದಯಮಾಡಿ ಇದು ಅಷ್ಟೇ, ಇದೇ ರೀತಿ ನಿಮ್ಮೆಲ್ಲ ಸಹಕಾರ ಇರಲಿ. ನೀವು ಎಷ್ಟೇ ಜೋಡಿಗಳನ್ನ ಕರ್ಕೊಂಡ್ಬನ್ನಿ, ನಾವು ಮಾಡಿಸೋ ಕೆಪಾಸಿಟಿ ನಮ್ಗೆ ಇರುತ್ತೆ ಅಂತ ಹೇಳಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ.